ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೋಟೆಗಳ ನಾಡೆಯಿಂದ ಪ್ರಸಿದ್ಧವಾಗಿರುವ ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀವಿ. ಚಿತ್ರದುರ್ಗ ಸಿಟಿ ಸೆಂಟ್ರಿಂದ ಸುಮಾರು 1 ಕಿಲೋಮೀಟರ್ ಆಗ್ತದೆ ಅನಿಸುತ್ತೆ. ಯಾರನ್ನು ಕೇಳಿದ್ರು ಹೇಳ್ತಾರೆ ಬುರುಜನಹಟ್ಟಿ ಅಂತ. ನೀವು ಗೂಗಲ್ ಲೊಕೇಶನ್ ಮ್ಯಾಪ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದೇವಸ್ಥಾನದ ಲೊಕೇಶನ್ ಕೂಡ ಹಾಕಿರ್ತೀನಿ. ಅದನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ದೇವಸ್ಥಾನ ತಲುಪ್ಬೋದು. ಈ ದೇವಸ್ಥಾನವೂ ಕೂಡ ತುಂಬ ಹಳೆಯ ದೇವಸ್ಥಾನ, ಸುಮಾರು ಒಂದು 4 ತಲೆಮಾರಿನ ಇತಿಹಾಸ ಇರುವಂಥ ದೇವಸ್ಥಾನ. ಸಿದ್ದರಾಮರ ದೇವಾಲಯಕ್ಕೆ 2 ಕಡೆಯಿಂದ ಬಾಗಿಲಿದೆ. ಒಂದು ದಕ್ಷಿಣಾಭಿಮುಖವಾಗಿ, ಇನ್ನೊಂದು ಕಡೆ ಪೂರ್ವಾಭಿಮುಖವಾಗಿ ಕೂಡ ಬಾಗಿಲು ಇರ್ತದೆ. ದೇವಸ್ಥಾನದ ಸುತ್ತ ಸುಮಾರು ದಿನದ ಹಿಂದಿನ ಮರಗಳಿದೆ. ಒಂದು ಒಳ್ಳೆ ನೆರಳು ಸೃಷ್ಟಿ ಹಾಕಿ ಒಂದು ಸುಂದರ ಪ್ರಕೃತಿಯೇ ಈ ದೇವಸ್ಥಾನ ಸುತ್ತ ಇದೆ. ನೀವೀಗ ನೋಡ್ತಿರುವಂಥ ದೃಶ್ಯ ಸಿದ್ದರಾಮೇಶ್ವರರ ಮಹಾಗದ್ದಿಗೆ ಬುರುಜನಹಟ್ಟಿ. ಈ ಗದ್ದಿಗೆಯಲ್ಲೂ ಕೂಡ ನಾವು 3 ಲಿಂಗಗಳನ್ನು ಕಾಣಬಹುದು. ಮಧ್ಯದಲ್ಲಿರುವಂಥದ್ದು ಸಿದ್ದರಾಮೇಶ್ವರ, ಇನ್ನೊಂದು ಬದಿಯಲ್ಲಿರುವವರು ಅಲ್ಲಮಪ್ರಭು ಮತ್ತು ಚನ್ನಬಸವೇಶ್ವರರನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇಲ್ಲಿನ ಸಿದ್ದರಾಮೇಶ್ವರ ಸ್ವಾಮಿಯವರಿಗೆ 2 ಕಾಲದಲ್ಲಿ ಪೂಜೆ ನಡೀತದೆ. ಬೆಳಗಿನ ಜಾವ ಮತ್ತು ಸಂಜೆಯ ಸಮಯದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ನಿಮ್ಮ ಹೆಸರು ಅಮ್ಮ? ರಮಾದೇವಿ. ಇಲ್ಲಿನ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಯಾವ ರೀತಿ ದಿವಸ ಎಷ್ಟು ಪೂಜೆ ಆಗ್ತದೆ? ದಿವಸ 2 ಪೂಜೆ, ಬೆಳಿಗ್ಗೆ ಒಂದು ಮತ್ತೆ ರಾತ್ರಿ ಒಂದು ಪೂಜೆ ಮಾಡ್ತಾರೆ. ಆಮೇಲೆ ಇದು ನಿಮಗೆ ಗೊತ್ತಿರೋಂಗೆ ಸುಮಾರು ಎಷ್ಟು ತಲೆಮಾರಿನ ಹಿಂದಿನ ದೇವಸ್ಥಾನ? ನಮ್ಮ ಅಜ್ಜರು ಇದಾರಲ್ಲ, ಅವ್ರ ಅಜ್ಜರು, ಅಜ್ಜರ ಅಜ್ಜ ತಾತ, ಸುಮಾರು ಒಂದು 5 ತಲೆಮಾರಿನ ಹಿಂದಿನ ದೇವಸ್ಥಾನ. ಅವಾಗಿಂದನೂ ಇದೇ ರೀತಿ ದೇವಸ್ಥಾನ ಇದೆ ಅಥವಾ ಇತ್ತೀಚೆಗೆ ಕಟ್ಟಿರೋ ದೇವಸ್ಥಾನ ಇದು? ಇಲ್ಲ ಇಲ್ಲ, ನಮ್ಮ ಅಜ್ಜರ ಕಾಲದ ಅವಾಗಿಂದನೂ ಇದಾರಲ್ಲ, ಅವ್ರ ಕಾಲದಿಂದಲೂ ಇದೇ ರೀತಿ ದೇವಸ್ಥಾನ ಇದೆ. ಮತ್ತೆ ಯಾವ ರೀತಿ ವಿಶೇಷ ಪೂಜೆ ಏನಾದ್ರು ನಡೆಯುತ್ತೆ ಇಲ್ಲಿ? ಶಿವರಾತ್ರಿ, ದಸರಾ. ಶಿವರಾತ್ರಿಗೆ ಬಹಳ ವಿಶೇಷ. ಏನ್ ಕಾರ್ಯಕ್ರಮಗಳಾಗುತ್ತೆ? ಪಳಾರ ಹಾಕ್ತಾರೆ, ಕಾಳು ಹಬ್ಬ ಅಂತ. ಪಳಾರ ಬರೀ ಹೆಸರು ಕಾಳು, ಕಡಲೆಕಾಳು, ತರಕಾರಿ ಎಲ್ಲ ಹಾಕ್ಬಿಟ್ಟು ಪಳಾರ ಮಾಡ್ತಾರೆ. ಕಳಸ ಆರತಿ ತಗೊಂಡ್ಬರ್ತಾರೆ, ಪಾನಕ ಕೋಸಂಬರಿ ಮಾಡ್ತಾರೆ. ಎಲ್ಲ ಭಕ್ತಿಗಳು ಜಾಸ್ತಿ ಬರೀ ಲಿಂಗಾಯತ್ರೆ ಬರೋದು. ಮತ್ತೆ ದಸರಾ ಹಬ್ಬದಲ್ಲಿ ಏನು ಕಾರ್ಯಕ್ರಮ? ದಸರಾ ಹಬ್ಬದಾಗೆ ಇದನ್ನ ಕುಂದಿರ್ಸ್ತಾರೆ. ಕುಂದಿರ್ಸಿ 9 ದಿವಸ ನವರಾತ್ರಿ ಕುಂದಿರ್ತತೆ. 9 ದಿವಸ ಆದ್ಮೇಲೆ ಪೂಜೆ ಮಾಡ್ತಾರೆ. ಬನ್ನಿ ಮುಡಿಸಿ ಉತ್ಸವ ಮೂರ್ತಿ ಇದೆಯಾ? ಐತೆ ಅಲ್ಲ, ಅದು ಪಲ್ಲಕ್ಕಿ ಎಲ್ಲ ಐತೆ. ಇಲ್ಲ, ಈಗಿನ ಕಾಲದಾಗ ಓಡ್ಸಕ್ಕಾಗಲ್ಲ ಅಂತ ನಮ್ಮ ಅಜ್ಜರು ಓಡಿಸಿದ್ರಂತ. ಆ ಕಾಲದಲ್ಲಿ ಇತ್ತು. ಈಗಿನ ಸಮಯ ಸಂದರ್ಭ ಸಿಟಿ ಆಗಿರೋದ್ರಿಂದ ಓಡ್ಸಕ್ಕೆ ತೊಂದರೆ ಆಗಿ ಅದನ್ನ ನಿಲ್ಸಿದ್ದೀರಾ. ಸದ್ಯಕ್ಕೆ ಮಾಮೂಲಿ ಉತ್ಸವ ಮೂರ್ತಿ ಇಲ್ಲೇ ಇಟ್ಟು ಪೂಜೆ ಮಾಡಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತೀರಾ? ಇಲ್ಲಿ ಯಾರು ಕೊಡೋರಿಲ್ಲ, ಭಕ್ತಾದಿಗಳು ಯಾರು ಕೊಡಲ್ಲ. ಬರೋದು ಕಾಯಿ ಹೊಡ್ಸ್ಕೊಳೋದು, ಪೂಜೆ ಮಾಡಿಸ್ಕೊಳೋದು, ಹೋಗೋದು. ಎಲ್ಲ ನಮ್ಮ ಹಳೆಯರು. ನಮ್ಮ ತಮ್ಮ ಅಣ್ಣ ಇದ್ದ, ಅಣ್ಣ ತೀರ್ಕೊಂಡು ಹೋತು. ಈಗ ನಮ್ಮ ಹಳೆಯಿಂದೇ ಎಲ್ಲ. ಸರಿ, ಆದ್ರೆ ಭಕ್ತರ ಕೊರತೆ ಇದೆ ಇಲ್ಲಿ. ಈ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಸಿಗಬೇಕು. ನೀವೀಗ ಗಮನಿಸ್ತಿರೋಂಥ ವಿಡಿಯೋ ಸಿದ್ದರಾಮೇಶ್ವರಿಗೆ ಹಬ್ಬ ಹರಿದಿನ ಟೈಮಲ್ಲಿ ಆಗುವಂಥ ವಿಶೇಷ ಪೂಜಾ ಸಮಯದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಬುರುಜನಹಟ್ಟಿಯ ಸಿದ್ದರಾಮರಿಗೆ ಶಿವರಾತ್ರಿ ಸಮಯದಲ್ಲಿ ವಿಶೇಷವಾದ ಪೂಜಾ ಅಲಂಕಾರಗಳು ಕೂಡ ನೆರವೇರಿಸಿ ಒಂದು ಫಲಹಾರ ಸೇವೆ ಕೂಡ ಮಾಡ್ತಾರೆ. ನಾವು ಹೇಗೆ ಒಂದು ಹೆಸರು ಕಾಳು ಮತ್ತು ಕಡಲೆಕಾಳು ಹಾಕಿ ಫಲಹಾರ ಮಾಡ್ತೀವಿ, ಅದೇ ರೀತಿ ಇಲ್ಲೂ ಕೂಡ ಒಂದು ಫಲಹಾರ ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ನೀವಿಲ್ಲಿ ಗಮನಿಸಬಹುದು, ಸಿದ್ದರಾಮರಿಗೆ ವಿಶೇಷವಾಗಿ ಕಡಲೆಕಾಳಿನ ಫಲಹಾರ ಮಾಡಿ ರಾಶಿ ಹಾಕಿ ಬಂದ ಭಕ್ತರಿಗೆ ಎಲ್ಲ ಹಂಚುತ್ತಿರುವಂಥ ದೃಶ್ಯ ನೀವು ಗಮನಿಸಬಹುದು.
ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳಿ ಗುರು ಸಿದ್ದರಾಮ ಸರ್ವ ಭಕ್ತಾದಿಗಳು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆಶಿಸುತ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಶುಭ ದಿನ.